ಕೆಪಿಎಸ್ಸಿಯಲ್ಲಿ ಮತ್ತೊಂದು ಬ್ರಹ್ಮಾಂಡ ಅಕ್ರಮ ಬಯಲಾಗಿದೆ. ಅಮಾನತು ಬಳಿಕವೂ ಕಳಂಕಿತ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ವಿರುದ್ಧ ಲಂಚಾವತಾರದ ಆರೋಪ ಕೇಳಿ ಬರ್ತಾ ಇದೆ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ಗೋಲ್ಮಾಲ್ ಆಗಿದೆ ಅನ್ನುವಂಥ ದೂರು. ನೇಮಕಾತಿ ಪ್ರಕ್ರಿಯೆನೇ ರದ್ದುಗೊಳಿಸಬೇಕು ಅಂತ ಒತ್ತಾಯ. ನೇಮಕಾತಿಯಲ್ಲಿ 60% ಅಕ್ರಮ ಆಗಿರೋ ಬಗ್ಗೆ ಆರೋಪ. ಇದರಲ್ಲಿಯೂ ಕೂಡ ಇತ್ತೀಚೆಗಷ್ಟೇ ಅಮಾನತಾಗಿರುವ ಶಿವಶಂಕರಪ್ಪ ಸಾಹುಕಾರ್ ಹೆಸರು ತಳಕು ಹಾಕ್ಕೊಂಡಿದೆ. ಜನವರಿ 8ರಂದು 400 ಪಶು ವೈದ್ಯಾಧಿಕಾರಿಗಳ ಹುದ್ದೆಗೆ ಪರೀಕ್ಷೆ ನಡೆಯಿತು. ಜುಲೈ 17ರಂದು ಹೊರಬಿದ್ದ ಫಲಿತಾಂಶ ಕಂಡು ಅಭ್ಯರ್ಥಿಗಳು ಆತಂಕಕ್ಕೊಳಗಾಗಿದ್ದಾರೆ. ಒಂದು ಹುದ್ದೆಗೆ ಬರೋಬ್ಬರಿ 80 ಲಕ್ಷ ಕೊಡಬೇಕಂತೆ. ಮೊದಲು 40 ಲಕ್ಷ ಅಡ್ವಾನ್ಸ್ ಕೊಡಬೇಕಂತೆ, ಆಮೇಲೆ ಕೆಲಸ ಆಗುತ್ತಂತೆ. ಈ ಸಂಬಂಧ ಈಗ ಪಶು ವೈದ್ಯಾಧಿಕಾರಿ ಅಭ್ಯರ್ಥಿಗಳು ಆಗಮಿಸಿ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರೆಲ್ಲ ಕೊಟ್ಟಿದ್ದಾರೆ. ವೆಟರ್ನರಿ ಡಾಕ್ಟರ್ ಪರೀಕ್ಷೆ ಆಕಾಂಕ್ಷಿಯಿಂದಲೇ ಒಂದು ಸ್ಟಿಂಗ್ ಆಪರೇಷನ್ ಕೂಡ ಮಾಡಿದ್ದಾರೆ. ನಿನ್ನೆ ಹುಡುಗ ಬಂದ್ ಭೇಟಿಗಿದ್ದ. ಹಾ ಸರ್. ಹೇಳಿದಾನೆ ಎಲ್ಲ ಕರೆಕ್ಟ್ ಆಗಿ. ಹಾ ಸರ್, ಹೇಳಿದೆ ಸರ್. ನಾನು ಬರ್ಬೇಕು ಅನ್ಕೊಂಡ್ರೆ ಆಗಿದೆ ಸರ್. ಸರ್ ಸರಿ ಇದೆನಾ ಮಾಡೋಣ? ಹಾ ಮಾಡಿ ಸರ್. ಅದು ನನ್ನ ಮಗ ಮದುವೆ ಮಾಡ್ಬೇಕಿತ್ತು. ಮೊದಲು ಮಾಡಿದ್ರೆ ಬಾಳ್ ಚೀಪ್ ಅಲ್ಲಿ ಹಾಕಿತ್ತು. ಹಾ ಸರ್. ಸ್ವಲ್ಪ ಕಾಸ್ಟ್ಲಿ ಆಗ್ತದೆ ಸರ್. ಏನಾರೇ ನೋಡೋಣ, ಬಟ್ ಅವ್ರ ಅಷ್ಟು ಕೊಡ್ಲೇಬೇಕಂದ್ರೆ ಏನ್ ಮಾಡಕ್ ಆಗಲ್ಲ ಸರ್. ಎಷ್ಟು ಸರ್ ಇದು? ಅವರೆಲ್ಲ ಬಾಳ ಭಯಂಕರ ಜಾಸ್ತಿ ಹೇಳ್ತಾ ಇದಾರೆ, ಆದ್ರೂ ಅಷ್ಟೇನ್ ಆಗುದಿಲ್ಲ ಅದು. ಹಾ ಸರ್. ನೋಡೋಣ, ಒಂದ್ 80 ತನ ಏನ್ರಿ ಅರೇಂಜ್ಮೆಂಟ್ ಮಾಡ್ತೀನಿ ಅಂತ ಹೇಳಿನಿ. ಹಾ ಸರ್. ಸ್ವಲ್ಪ ಕಡಿಮೆ ಆಗಲ್ಲ ಸರ್? 70 ಸರ್. ಅವ್ರು ಓಕೆ ಅಂದ್ರೆ ನಂದೇನ್ ತೊಂದ್ರೆ ಇಲ್ಲ ಸರ್. ಹಾ ಸರ್. ಅವ್ರು ಆಗಲ್ಲ ಅಂದ್ರೆ ನಾನು ಏನು ಮಾಡಕ್ ಆಗಲ್ಲ ಸರ್. ನಿನ್ನೆ ಹೇಳಿದ್ದೀನಿ ನಾನು ಅವ್ರಿಗೆ ಮತ್ತವ್ರಿಗೆ. ನೋಡಿ ಅಂದ್ರೆ 80 ಓಕೆ. ಈಗ ಏನ್ ಮಾಡ್ಬೇಕು ಹೇಳಿ? ಮಧ್ಯವರ್ತಿಗಳಿಗೆ ಫೋನ್ ನಂಬರ್ಸ್ ಕೊಟ್ಟು KPSC ಕಡೆಯಿಂದ KPSC ಮೆಂಬರ್ಸು ಮತ್ತು ಚೇರ್ಮನು ಯಾರ್ಯಾರಿಗೆ ಹುದ್ದೆಗಳು ಬೇಕು ಅವರು 80 ಲಕ್ಷ ಅಡ್ವಾನ್ಸ್ 40 ಲಕ್ಷ ಕೊಟ್ಬಿಟ್ಟು ನೀವು ಡಾಕ್ಯುಮೆಂಟ್ಸ್ ಕೊಟ್ಬಿಡಿ ಒರಿಜಿನಲ್ಲು, ನಿಮಗೆ ಡೈರೆಕ್ಟ್ ಹುದ್ದೆ ಕೊಡ್ತೀವಿ. ಆ ಪರಿಸ್ಥಿತಿಗೆ KPSC ಬಂದಿದೆ ಮೇಡಮ್. ಈಗ ಈ ವರ್ಷ ಈ ಥರ ಆಗಿದೆಯಾ, ನೆಕ್ಸ್ಟ್ ರಿಕ್ರೂಟ್ಮೆಂಟಲ್ಲಿ ಹಂಗೆ ಮಾಡೋಣ ಅಂದರೆ ಇವರು ಇದು ಒಂದು ಎಕ್ಸಾಂಪಲ್ ಸೆಟ್ ಮಾಡಿರ್ತಾರೆ. ಓಕೆ, ಇದು 70 to 80 ಲ್ಯಾಕ್ ಕೊಟ್ಟು ಒಂದು ಸೀಟ್ ಪರ್ಚೇಸ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಸರಿ ರಿಕ್ರೂಟ್ಮೆಂಟ್ ಆಗುತ್ತಲ್ಲ, ನಾವು ಅಷ್ಟೇ ಕೊಡೋಣ ಅಂತ. ಎಷ್ಟು ವರ್ಷ ಹಿಂಗೆ ಆಗುತ್ತೆ. ಅದೇ ಈ ವರ್ಷ ಏನಾದ್ರು ಈ ಥರ ರದ್ದಾದರೆ ಮುಂದಿನ ವರ್ಷ ಇನ್ನು ಈಗ ಯಾರು ರಾಜೀನಾಮೆ ಕೊಡ್ಬೇಕು ಇದಕ್ಕೆ? ಈಗ ಯಾರು ರಾಜೀನಾಮೆ ಕೊಡ್ಬೇಕು? ಇದು ಸ್ಟಿಂಗ್ ಆಪರೇಷನ್ ಆಗಿರೋದಕ್ಕೆ ಇದು ಸುದ್ದಿ ಗೊತ್ತಾಗ್ತಾ ಇದೆ. ಇಲ್ಲ ಅಂದ್ರೆ ಎಷ್ಟು ನಡೆಯುತ್ತೆ, ಎಷ್ಟಾಗುತ್ತೆ ಈ ತರದ್ದು ಅಂತಂದ್ರೆ ಬೇಕಾದಷ್ಟು. ಎಲ್ಲ ಆಲ್ಮೋಸ್ಟ್ ಎಲ್ಲ ಇಲಾಖೆಗಳಲ್ಲೂ ಈ ತರ ಎಲ್ಲ ಪೋಸ್ಟ್ಗಳು ಸೇಲ್ ಆಗಿದೆ, ಎಲ್ಲ ವಾಸನೆಗಳ ಬಡಿಯುತ್ತೆ. ಬಟ್ ಇವರೊಂದು ಸ್ಟಿಂಗ್ ಮಾಡಿದ್ರೆ ಅದು ಆಚೆ ಬಂದಿದೆ. ಕೆಲವೊಂದಿಷ್ಟು ಗೊತ್ತೇ ಆಗಲ್ಲ. ರಾಜೀನಾಮೆ ಕೊಟ್ಕೊಂಡು ಕೂತ್ರೆ ರಾಜೀನಾಮೆ ಪರ್ವಾನೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಓಕೆ, ಇನ್ನು ರಾಜ್ಯದ ಜನರ ಗಮನಿಸಬೇಕಾದ ಒಂದು ಸುದ್ದಿ. ಪದೇ ಪದೇ ಬಳಸಿದ ಅಡುಗೆ ಎಣ್ಣೆಯಿಂದ ಕ್ಯಾನ್ಸರ್, ಅಂದರೆ ಈ ಕರಿದ ಎಣ್ಣೆ ಅಂತ ಹೇಳ್ತಾರಲ್ಲ, ನೀವು ಹೊರಗಡೆ ಎಲ್ಲ ಹೋದಾಗ ಗೋಬಿ ಬಜ್ಜಿ ಬೋಂಡಾ ತಗೊಂಡಾಗ ಅದರಲ್ಲೇ ಕರಿತಿರ್ತಾರೆ ಸಾಯಂಕಾಲ ಎಲ್ಲ. ಇದರಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಗಂಭೀರ ಆರೋಗ್ಯ ಸಮಸ್ಯೆ ಬರ್ಬೋದು, ಎಚ್ಚರ. ಪದೇ ಪದೇ ಕಾಯಿಸಿದ ಎಣ್ಣೆಯಲ್ಲಿನ ಟ್ರಾನ್ಸ್ಫ್ಯಾಟ್ನಿಂದ ಕ್ಯಾನ್ಸರ್, ಹೃದಯ, ರಕ್ತನಾಳ ಸಮಸ್ಯೆ ಹಾಗೂ ಬೊಜ್ಜು ಬರಬಹುದು. ಈ ಸಂಬಂಧ 24-26ರ ಅವಧಿಯಲ್ಲಿ ರಾಜ್ಯದ ಒಟ್ಟು 40 ಆಹಾರ ಉದ್ಯಮಿಗಳಿಗೆ ರಾಜ್ಯ ಆರೋಗ್ಯ ಇಲಾಖೆ ನೋಟಿಸ್ ಕೊಟ್ಟಿದೆ. ಅಲ್ಲದೆ 28.91 ಲಕ್ಷ ರೂಪಾಯಿ ದಂಡ ಸಂಗ್ರಹ ಮಾಡಿದೆ. ಇನ್ನು ಬೆಂಗಳೂರು ಸೇರಿದಂತೆ ರಾಜ್ಯದ ಮಹಾನಗರ ಪಾಲಿಕೆಗಳಲ್ಲಿ ಪಾರಿವಾಳಗಳಿಗೆ ಜನರು ನೇರವಾಗಿ ಆಹಾರ ಹಾಕೋದನ್ನು ಬ್ಯಾನ್ ಮಾಡಲಾಗಿದೆ. ಶ್ವಾಸಕೋಶದ ಸಮಸ್ಯೆ, ಉಸಿರಾಟದ ಸಮಸ್ಯೆಯ ಬೆನ್ನಲ್ಲೇ ಪಾರಿವಾಳಗಳಿಗೆ ಸಾರ್ವಜನಿಕ ಸ್ಥಳದಲ್ಲಿ ಆಹಾರ ಹಾಕುವ ಬಗ್ಗೆ ಆರೋಗ್ಯ ಇಲಾಖೆ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಸೊ ಪಾರಿವಾಳಗಳಿಗೆ ಆಹಾರ ಮಾರ್ಗಸೂಚಿ ಏನೇನು ಅಂತ, ಏನೇನಿದೆ ಅಂತ ಹೇಳಿ, ಯಾವ ಸ್ಥಳದಲ್ಲಿಯೂ ಕೂಡ ಜನರು ಆಹಾರವನ್ನು ಹಾಕುವಂಗಿಲ್ಲ. NGO ನೋಂದಾಯಿತ ಸಂಸ್ಥೆಗಳು ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ನಿಗದಿತ ಸ್ಥಳಗಳಲ್ಲಿ ಮಾತ್ರ ಪಾರಿವಾಳಗಳಿಗೆ ಆಹಾರವನ್ನು ಹಾಕಬೇಕಾಗತ್ತೆ. ಆಮೇಲೆ ಈ ಜಾಗ ಆಸ್ಪತ್ರೆ, ಶಾಲೆ, ಪಾರ್ಕು, ಕೆರೆ, ಜನವಸತಿ ಪ್ರದೇಶಗಳಿಂದ ದೂರ ಇರಬೇಕು. ಪಾದಚಾರಿಗಳಿಗೆ ಸಮಸ್ಯೆ ಆಗುವಂತೆ ಆಹಾರವನ್ನು ಹಾಕುವ ಹಾಗಿಲ್ಲ. ಸೊ ಯಾಕೆ ಅಂತಂದರೆ ಅದು ಪಾರಿವಾಳಗಳದ್ದು ಸಮಸ್ಯೆನೇ ಒಂದು ದೊಡ್ಡ ರೀತಿಯಲ್ಲಿ ನೋಡೋಕ್ಕೆ ಚೆನ್ನಾಗಿರುತ್ತೆ ಪಾರಿವಾಳದ್ದು. ಬಟ್ ಅದು ಹಾಕುವಂಥ ಇಕ್ಕಿ ಇದೆಯಲ್ಲ, ಅದು ಆ್ಯಸಿಡ್ ಆಗಿರುತ್ತೆ. ನಿಮ್ಮ ಮನೆಯಲ್ಲಿ ಏನಾದರೂ ಗೋಡೆಗಳಿದ್ದರೆ ನಿಮ್ಮ ಬಾಲ್ಕನಿಗಳಲ್ಲಿ ಅಲ್ಲಿ ಬೇರೆ ರೀತಿಯಾದಂಥ ಸಮಸ್ಯೆಗಳು ಉಂಟಾಗಬಹುದು. ಆರೋಗ್ಯದ ಮೇಲೆ ಬಹಳ ದೊಡ್ಡ ಪರಿಣಾಮ ಉಂಟು ಮಾಡುತ್ತೆ ಅಂತ ಹೇಳ್ತಾರೆ. ಆಸಿಡ್ ಕಲ್ಲನ್ನು ಕರಗಿಸುವ ಶಕ್ತಿ ಇದೆ ಅದರಲ್ಲಿ. ಅಷ್ಟೇ ಅಲ್ಲ, ನಿಮಗೆ ಅದರದ್ದು ಈ ರೆಕ್ಕೆಗಳ ಪುಕ್ಕ ಬರುತ್ತೆ ಅಲ್ಲ, ಸಣ್ಣ ಸಣ್ಣ ಪುಕ್ಕಗಳು. ಈ ಆಸ್ಪತ್ರೆ ಈ ಭಾಗಗಳಲ್ಲೆಲ್ಲ ಬಹಳ ದೊಡ್ಡ ಸಮಸ್ಯೆ, ಶ್ವಾಸಕೋಶದ ಸಮಸ್ಯೆ ಇರುವಂಥವ್ರಿಗೆ ಬಹಳ ದೊಡ್ಡ ಸಮಸ್ಯೆ. ಅದಕ್ಕೆ ಅದನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ಮಾಡಲಿ. ಬಟ್ ನನಗೆ ಈ ಎಣ್ಣೆ ವಿಚಾರ ಹೇಳ್ತಾ ಇದ್ದಿಲ್ಲ. ಎಣ್ಣೆ ಯಾವಾಗಿದ್ರೂ ಕೂಡ ಒಂದು ಬಾರಿ ನೀವು ಕಾಯಿಸಿದ ನಂತರ ಅದು ತಣ್ಣಗಾದರೆ ಅಲ್ಲಿಗೆ ಎಣ್ಣೆ ಕತೆ ಮುಗೀತು. ಏನು ಮಾಡ್ತಾರೆ ಬೆಂಗಳೂರಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಈಗ ಒಂದು ಹೋಗಿ ಅನ್ನ ಸಾಂಬಾರು ತೊಗೊಳ್ಳಿ, ಅದ್ರ ಜೊತೆಗೆ ಒಂದು ಬಜ್ಜಿ ಬೋಂಡ ಹಾಕ್ಕೊಳ್ಳೋದೆ. ತೊಗೊಳೋರು ಹಂಗೆ, ಒಂದು ಬಜ್ಜಿ ಬೋಂಡ ಇಲ್ಲ ಅಂದರೆ ಅವ್ನಿಗೆ ಊಟನೇ ಹೋಗಲ್ಲ. ಬೆಂಗಳೂರು ಕಡೆ ಜಾಸ್ತಿ. ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ರೀ, ಅನ್ನ ಸಾಂಬಾರು ತಗೋ, ಒಂದು ಬಜ್ಜಿ ಬೋಂಡ.
ಇಲ್ಲ ಒಂದು ಚಿತ್ರಾನ್ನ ತಗೋ ಅದಕ್ಕೊಂದು ಬಜ್ಜಿ ಬೋಂಡ. ಅವನು ಇಲ್ಲ ಅಂದರೆ ಊಟನೇ ಮಾಡಲ್ಲ. ತಿಂದು 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 ಹಾರ್ಟ್ಗಳಲ್ಲಿ ಬ್ಲಾಕ್ ಹಾಕ್ಕೊಂಡು ಕೂತ್ಕೊಳ್ತಾ ಇದೆ. ಅವ್ರು ಮಾಡೋರಿಗಂತೂ ವ್ಯಾಪಾರ ಆಗಬೇಕು, ತಿನ್ನೋರಿಗಾದರೂ ಯೋಚನೆ ಇರಬೇಕಲ್ಲ, ಅದನ್ನು ತಿನ್ನಬಾರ್ದು ಅಂತ ಹೇಳಿ ಕರೆದಿದ್ದೇ ಕರೀತಾರೆ. ಅದು ಹೆಂಗಾಗ್ಬಿಟ್ಟಿದೆ ಅಂದರೆ ರೀಯೂಸ್ ಆಗೋ ರೀತಿಯಲ್ಲಿದೆ. ಆರೋಗ್ಯ ಮಂತ್ರಿಗಳು ಆ ವಿಚಾರದಲ್ಲಿ ಇನ್ನೊಂದು ಸಲ ನೋಡ್ಬೇಕು ನೀವು. ಈ ಎಣ್ಣೆಗಳನ್ನು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಬಳಕೆ ಮಾಡಿರುವಂಥ ಎಣ್ಣೆನ ಬೇರೆ ರೀತಿಯಲ್ಲಿ ರೀಯೂಸ್ ಮಾಡೋಕ್ಕೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಆ ಬಗ್ಗೆ ಯೋಚನೆ ಮಾಡಿ, ಆ ಬಗ್ಗೆ ಒಂದಿಷ್ಟು ಇನ್ವೆಸ್ಟಿಗೇಷನನ್ನು ಮಾಡಿಸಿ. ಭಾಳ ಕೆಟ್ಟದಾಗಿದೆ ಅದು, ಇವಾಗ ಡೇಂಜರ್ ಇದು. ಸೈಂಟಿಫಿಕ್ ಆಗಿ ಹೇಳ್ತಾ ಇದ್ದಾರೆ ಕರೆದಿರೋ ಎಣ್ಣೆ ಯೂಸ್ ಮಾಡಿಬಿಡಿ ಅಂತ ಹೇಳಿ. ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿರೆಲ್ಲ ಅವತ್ತಿನ ದಿವಸ ಮನೆಯಲ್ಲಿ ಪೂರಿ ಗಿರಿ ಏನಾದರೂ ಮಾಡಿದ್ರೆ ಕರೆದೆಣ್ಣೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ಹಾಕೊಳ್ಳಿ ಅಂತ ಹಾಕಿಸ್ತಾ ಇದ್ರು. ಆ ಎಣ್ಣೆ ಪ್ಯೂರ್ ಆಗಿದ್ದಿದ್ದು, ಹಿಂದಿನ ಇರುವಂಥ ಎಣ್ಣೆ ಪ್ಯೂರ್ ಆಗಿದ್ದಿದ್ದು, ಕಾರಣ ಗಾಣದಿಂದ ತರ್ತಾ ಇದ್ದಂಥ ಎಣ್ಣೆ ಆಗಿತ್ತದು. ಈ ತರ್ತಾ ಇರುವಂಥದ್ದು ಗಾಣದ ಎಣ್ಣೆಗಳಲ್ಲ, ಇವು ಪ್ಯಾಕೆಟ್ ಎಣ್ಣೆಗಳು, ಕೆಮಿಕಲ್ ಮಿಶ್ರಿತವಾಗಿದ್ದಾವೆ. ಹೌದು. ಇನ್ನು ಶಿವಾಜಿನಗರದಲ್ಲಿ ಫುಟ್ಪಾತ್ ಒತ್ತುವರಿ ತೆರವಿಗೆ ಬಂದಿದ್ದ ಜಿಬಿಎ ಅಧಿಕಾರಿಗಳ ಮೇಲಿನ ಹಲ್ಲೆ ನಡೆಸಿದ್ದ ಪ್ರಮುಖ ಆರೋಪಿ ಬಸವರಾಜ್ ಪಡುಕೋಟೆ ಸೇರಿ 5 ಪೊಲೀಸರು 4 ದಿನಗಳ ಕಾಲ ಕಸ್ಟಡಿಗೆ ಪಡೆದಿದ್ದಾರೆ. ಬಸವರಾಜ್ ಪಡುಕೋಟೆ ಮೇಲೆ ಕೇಸ್ಗಳ ಬಗ್ಗೆ ಪೊಲೀಸರು ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ. ಇದುವರೆಗೂ 15 ಕೇಸ್ಗಳಲ್ಲಿ ಭಾಗಿಯಾಗಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಬಹುತೇಕ ಎಲ್ಲ ಕೇಸ್ಗಳು ಗುಂಪು ಕಟ್ಟಿಕೊಂಡು ದಾಂಧಲೆ ಮಾಡಿರೋ ಕೇಸ್ಗಳೇ ಆಗಿವೆ. ಹೀಗಾಗಿ ಗೂಂಡಾ ಕಾಯ್ದೆ ಹಾಕೋ ಬಗ್ಗೆ ಈಗಾಗಲೇ ಚರ್ಚೆ ನಡೆದಿದೆ. ಈ ಮಧ್ಯೆ ಬೆಂಗಳೂರು ನಗರದಲ್ಲಿ ಪಾದಚಾರಿ ಮಾರ್ಗ ತೆರವು ಕಾರ್ಯಾಚರಣೆ ತೀವ್ರಗೊಂಡಿದೆ. ಈಗ ಫುಟ್ಪಾತ್ ಮೇಲಿರುವ ಸರ್ಕಾರಿ ಸ್ವಾಮ್ಯದ ಮಳಿಗೆಗಳಿಗೂ ಮುಹೂರ್ತ ನಿಗದಿಯಾಗಿದೆ. ಸರ್ಕಾರಿ ಸ್ವಾಮ್ಯದ ನಂದಿನಿ ಬೂತು, ಹಾಪ್ಕಾಮ್ಸು ಮತ್ತು ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳ ತಂಟೆಗೆ ಹೋಗ್ತಿಲ್ಲ ಅಂತ ಸಾರ್ವಜನಿಕರು ಗಂಭೀರ ಆರೋಪ ಮಾಡಿದರು. ಈ ಆರೋಪಗಳಿಗೆ ಪ್ರತಿಕ್ರಿಯಿಸಿರುವ ಜಿಬಿಎ ಮುಖ್ಯ ಇಂಜಿನಿಯರ್ ಬಸವರಾಜ್ ಕಬಾಡೆ, ನಿಯಮ ಎಲ್ರಿಗೂ ಒಂದೇ, ಫುಟ್ಪಾತ್ ಮೇಲಿರುವ ಸರ್ಕಾರಿ ಸ್ವಾಮ್ಯದ ಮಳಿಗೆಗಳನ್ನು ತೆರವುಗೊಳಿಸೋದಕ್ಕೆ ಚಿಂತನೆ ನಡೆದಿದೆ ಅಂತ ಹೇಳಿದ್ದಾರೆ. ಕಾಂಪಿಟೇಷನ್ ಮೇಲೆ ಬೆಂಗಳೂರಿನಲ್ಲಿ ಕಟ್ಟಡಗಳನ್ನು ಕಟ್ತಾರೆ, ಬಟ್ ಅದನ್ನು ಕರೆಕ್ಟಾಗಿ ಕಟ್ಟೋದಿಲ್ಲ. ಅದರ ಪರಿಣಾಮವಾಗಿ ಏನಾಗಿದೆ, SNN ರಾಜ್ ಕಾರ್ಪ್ ಒಡೆತನದಲ್ಲಿ ನಿರ್ಮಾಣವಾಗ್ತಾ ಇರುವಂಥ 18 ಮಹಡಿಯ ಕಟ್ಟಡ, ಇದು ಅತ್ಯಂತ ಎತ್ತರದ ಅಪಾರ್ಟ್ಮೆಂಟು, 200 ಕೋಟಿ ವೆಚ್ಚದಲ್ಲಂತೆ, ಕೂಡ್ಲು ಬಳಿ ಇದೆ ಇದು ಬೆಂಗಳೂರಿನಲ್ಲಿ. ಈಗ ಅದು ಒಂಚೂರು ಸ್ಟ್ರಕ್ಚರಲ್ ಡ್ಯಾಮೇಜ್ ಆಗಿದೆ, ಕಟ್ಟಡ ಒಂದು ಕಡೆಗೆ ವಾಲ್ ಬಿಟ್ಟಿದೆ. ಹಾಗಾಗಿ ಇದನ್ನು ಡೆಮಾಲಿಷನ್ ಮಾಡೋಕ್ಕೆ ಈಗ ಸೂಚನೆ ಕೊಟ್ಟಿದ್ದಾರೆ. ಆಯಿತು, ನಾವು ಮಾಡ್ತೀವಿ ಅಂತಲೂ ಕೂಡ ಅವರೇ ಹೇಳಿದ್ದಾರೆ. ಇನ್ನು ದೇಶದ ಹಲವು ಭಾಗದಲ್ಲಿ ಮುಂಗಾರು ಮಳೆ ಜೋರಾಗಿದೆ. ನಮ್ಮಲ್ಲೇ ಕೈಕೊಟ್ಟಿರೋದು ಮಹಾರಾಷ್ಟ್ರದ ನಾಸಿಕ್, ಪಾಲ್ಗಢದಲ್ಲಿ ಭಾರಿ ಮಳೆ ಆಗ್ತಾ ಇದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ದಕ್ಷಿಣ ಗುಜರಾತ್ನ ವಲ್ಸಾದ್ ಜಿಲ್ಲೆಯ ಉಮರ್ಗಾಂವ್ ತಾಲೂಕಿನಲ್ಲಿ ಕಳೆದ 24 ಗಂಟೆಯಲ್ಲಿ 43 ಇಂಚ್ ಮಳೆಯಾಗಿದೆಯಂತೆ. ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ. ಅಸ್ಸಾಂನಲ್ಲಿ ಭೀಕರ ಪ್ರವಾಹದಿಂದ 11 ಜಿಲ್ಲೆಗಳಿಗೆ ಹಾನಿಯಾಗಿದೆ. 6.53 ಲಕ್ಷ ಜನರು ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ. ಕಳೆದ 24 ಗಂಟೆಯಲ್ಲಿ 10 ಜನ ಸಾವನ್ನಪ್ಪಿದ್ದಾರೆ. ಈ ಮೂಲಕ ಸಾವಿನ ಸಂಖ್ಯೆ 41ಕ್ಕೆ ಏರಿಕೆಯಾಗಿದೆ. ಮಹಾರಾಷ್ಟ್ರದಿಂದ ರಾಜ್ಯಕ್ಕೆ ಒಟ್ಟು 70,000 ಕ್ಯೂಸೆಕ್ ನೀರಿನ ಒಳಹರಿವು ದಾಖಲಾಗಿದೆ. ಕೃಷ್ಣಾ, ದೂದ್ಗಂಗಾ, ವೇದಗಂಗಾ, ಹಿರಣ್ಯಕೇಶಿ ನದಿಗಳು ಮೈದುಂಬಿ ಹರಿತಾವೆ. ಚಿಕ್ಕೋಡಿ ಉಪವಿಭಾಗದ 6 ಕೆಳಹಂತದ ಸೇತುವೆಗಳು ಜಲಾವೃತವಾಗಿದೆ. ನಿಪ್ಪಾಣಿ ತಾಲೂಕಿನ 5, ಚಿಕ್ಕೋಡಿ ತಾಲೂಕಿನ 1 ಸೇತುವೆ ಮುಳುಗಡೆಯಾಗಿದೆ. ಹೀಗಾಗಿ ಹಲವು ಕಡೆಯೆಲ್ಲ ಆಗಿದೆ. ಇನ್ನು ಕೊಡಗು ಜಿಲ್ಲೆಯಲ್ಲಿ ಭಾರಿ ಬಿರುಗಾಳಿ ಸಹಿತ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಬಟ್ ಕ್ರಮೇಣ ಮಳೆಯ ಆರ್ಭಟ ರಾಜ್ಯದಲ್ಲಿ ಕಡಿಮೆ ಆಗುತ್ತೆ ಅಂತಲೂ ಕೂಡ ಹೇಳಿದೆ. ಬಿಡದಿ ಟೌನ್ಶಿಪ್ ವಿರುದ್ಧದ ಹೋರಾಟ 500 ಕಾಲಿಟ್ಟಿದೆ. ರೈತರೇ ಇವತ್ತು ಸಾರ್ವಜನಿಕ ಚರ್ಚೆ ಮಾಡಿಬಿಟ್ಟಿದ್ದಾರೆ. ಬೆಂಗಳೂರು ಬೆಳಗ್ಗೆ 10:30ಕ್ಕೆ ಬಿಡದಿ ತಾಲೂಕಿನ ಬೈರಮಂಗಲ ಸರ್ಕಲ್ನಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳಾದ ವಿ ಗೋಪಾಲಗೌಡ ನೇತೃತ್ವದಲ್ಲಿ ಪಬ್ಲಿಕ್ ಹಿಯರಿಂಗ್ ಆಯಿತು. ಕೃಷಿ ಅರ್ಥಶಾಸ್ತ್ರಜ್ಞ ಡಾಕ್ಟರ್ ಪ್ರಕಾಶ್ ಕಮ್ಮರಡಿ ಮತ್ತು ಸಮಾಜಶಾಸ್ತ್ರಜ್ಞ ಡಾಕ್ಟರ್ AR ವಾಸವಿ ಅವರು, ಹಿರಿಯ ಪತ್ರಕರ್ತ ಡಾಕ್ಟರ್ ಉಮಾಪತಿ ಸೇರಿ ಯೋಜನೆ ವಿರುದ್ಧ 100 ರೈತರೆಲ್ಲ ಭಾಗಿಯಾಗಿದ್ದರು. ಕೋರ್ಟ್ ಕಲಾಪದ ರೀತಿಯಲ್ಲೇ ಯೋಜನೆ ವ್ಯಾಪ್ತಿಯ ರೈತರಿಂದ ಅಹವಾಲನ್ನು ಸ್ವೀಕಾರ ಮಾಡಿದರು. ತಾಯಿ ಅಗಲಿದ್ದ ಬಳಿಕ ಮೊದಲ ಬಾರಿಗೆ ಮಾಜಿ ಸಚಿವ HD ರೇವಣ್ಣ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ತಾಯಿಯನ್ನು ನೆನೆದು ಬಿಕ್ಕಳು ಸತ್ತಿದ್ದಾರೆ. ಅಂತಿಮ ದರ್ಶನ ವ್ಯವಸ್ಥೆ, ಮೆರವಣಿಗೆ, ಅಂತ್ಯಕ್ರಿಯೆ ವೇಳೆ ಹಾಸನ DC ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. DC ಮತ್ತು SP ಅಂದು CM DKಶಿ ಸರ್ಕಾರಿ ಗೌರವ ನೀಡಿದ್ದಾರೆ ಅಂತ ಕೃತಜ್ಞತೆ ಹೇಳಿದರು. ಇನ್ನು ಜನರ ಪ್ರೀತಿಗೂ ಧನ್ಯವಾದ ತಿಳಿಸಿದ್ದಾರೆ. ನಮ್ಮ ತಂದೆಯವರು ಬಂದು ಕುಂಕುಮ ಇಟ್ಟು ಹೂ ಮುಡಿಸಿದ ಮೇಲೆ ಆ ಕೂಡಲೇ ತಾಯಿ ಉಸಿರು ನಿಂತೋಯ್ತು. ಇಂತಹ ಸಾವು ಯಾರಿಗೂ ಸಿಗಲ್ಲ. ಜುಲೈ 30ರಂದು ಆರಾಧನಾ ಮಹೋತ್ಸವ ನಡೆಯುತ್ತೆ. 2001ರಲ್ಲಿ ಆ್ಯಸಿಡ್ ದಾಳಿ ನಡೆದೇ ಇದ್ದಿದ್ರೆ ನಮ್ಮಮ್ಮ ಇನ್ನೂ ಬದುಕ್ತಿದ್ರು ಅಂತೆಲ್ಲ ನೆನಪಿಸ್ಕೊಂಡಿದ್ದಾರೆ ಪಾಪ.